ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಕನ್ಯಾ ರಾಶಿ 2026 ಮೇ 18ನೇ ತಾರೀಕಿನ ನಂತರದಲ್ಲಿ ಈ ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಹೇಳೋದಾದ್ರೆ ಪಾಸಿಟಿವ್, ನೆಗೆಟಿವ್ ಎರಡನ್ನು ನೋಡೋಣ. ಕನ್ಯಾ ರಾಶಿಯಿಂದ ಸಪ್ತಮ ಭಾವದಲ್ಲಿ ಶನಿ ಗ್ರಹ ಇರುವಂತದ್ದು ವಿವಾಹವನ್ನು ವಿಳಂಬ ಮಾಡುತ್ತೆ. ವಿವಾಹದ ವಿಳಂಬ, ಸಂಬಂಧಗಳು ಬಂದ್ರು ಕೂಡ ಸೆಟ್ ಆಗಲ್ಲ, ಏನಾದೊಂದು ಸಮಸ್ಯೆಯಿಂದ ರಿಜೆಕ್ಟ್ ಆಗುತ್ತೆ. ಆಮೇಲೆ ಒಂದೊಂದ್ಸಲ ಅವ್ರಿಗೂ ನಿಮ್ಗೆ ಏಜ್ ಡಿಫ್ರೆನ್ಸ್ ತುಂಬಾ ಇರುವಂತದ್ದು ಬಂದ್ಬಿಡುತ್ತೆ ಸಂಬಂಧಗಳು. ಈ ರೀತಿ ಚಾನ್ಸಸ್ ಎಲ್ಲ ನಿಮಗೆ ಇರುತ್ತೆ. ಬಟ್ ವಿವಾಹದ ವಿಳಂಬ ಜೊತೆಲಿ ವಿವಾಹ ತುಂಬಾ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗುವಂತ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ಬಟ್ ಅಗೈನ್ ಇಟ್ ಈಸ್ ಶುಡ್ ಬಿ ರಿಫ್ಲೆಕ್ಟೆಡ್ ಇನ್ ದ ಹ್ಯಾಂಡ್. ಹ್ಯಾಂಡ್ ಅಲ್ಲಿ ಕುಜಗ್ರಹ ಸ್ಟ್ರಾಂಗ್ ಆಗಿದ್ದು, ಶುಕ್ರನ ಪ್ಲೇಸು ತುಂಬಾ ಕೆಟ್ಟ ಕೆಟ್ಟ ಗೆರೆಗಳಿಂದ ಏನಾದ್ರು ಇತ್ತು ಅಂತಂದ್ರೆ ಆ ಲೈನ್ಸ್ ಶುಕ್ರಸ್ಥಾನ ಆಪರೇಟ್ ಆಗಿದೆ, 100% ವಿವಾಹ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗುತ್ತೆ. ಬಟ್ ಭಯಪಡೋದೇನು ಬೇಡ, ಅದನ್ನ ಮನಸ್ಸಲ್ಲಿ ಇದ್ರೆ ಅದನ್ನ ನಾವು ತಡಿಬಹುದು. ಅದಕ್ಕೆಲ್ಲ ಕೆಲವು ಪರಿಹಾರಗಳಿದೆ. ಹಂಗಾಗಿ ವಿವಾಹ ವಿಳಂಬ ಆಯ್ತು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸ್ವಯಂವರ ಪಾರ್ವತಿ ಮಂತ್ರವನ್ನ ರೆಗ್ಯುಲರ್ ಹೇಳಿ ವಿವಾಹ ಪ್ರಾಪ್ತಿ ಆಗುತ್ತೆ. ಎಗೇನ್ ಇದು 7ನೇ ಮನೆ ಶನಿ ಇರುವಂತದ್ದು ನಿಮಗೆ ಯೂಶುವಲ್ ಆಗಿ ಬಂದು 6ನೇ ಮನೆ ಅಧಿಪತಿ, 5ನೇ ಮನೆ 7ನೇ ಮನೆ ಇದರಿಂದ ಪ್ರೇಮಿಗಳು ತುಂಬಾ ಬೇಗ ಬ್ರೇಕಪ್ ಮಾಡ್ಕೊಳ್ತಾರೆ. ಯೂಶುವಲ್ ಆಗಿ ಈ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಬ್ರೇಕಪ್ ಆಗ್ಬೋದು, ನಿಮ್ಗೆ ಗೊತ್ತಿರಲ್ಲ. ಮತ್ತೆ ವಿವಾಹದಲ್ಲಿ ಡಿವೋರ್ಸ್, ಸೆಪರೇಷನ್ ತನಕ ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಟೈಮಲ್ಲಿ ಮಾತಿನ ಮೇಲೆ ನಿಗಾ ಇರ್ಲಿ, ಕಂಟ್ರೋಲ್ಡ್ ಆಗಿರ್ಬೇಕು. ಕೆಲವರು ಡಿವೋರ್ಸ್ ಕೊಟ್ಟು ಬಿಡ್ತಾರೆ. ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಆತರ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಬರುತ್ತೆ. ನಾವು ಯಾವತ್ತೇ ಒಂದು ಡಿಸಿಷನ್ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಯಾವತ್ತೂ ಕೊರಗಿರಬಾರ್ದು. ಇವತ್ತು ಕಮಿಟ್ ಆದ್ವಿ ಆ ಡಿಸಿಷನ್ಗೆ ಅಂದ್ರೆ ಲೈಫ್ ಪೂರ್ತಿ ಅದ್ರ ಬಗ್ಗೆ ಯಾವುದೇ ಒಂದು ಪಶ್ಚಾತ್ತಾಪ, ರಿಗ್ರೆಟ್ಸ್ ಇರಬಾರ್ದು. ಬಟ್ ಅವ್ರೇನ್ ಮಾಡ್ತಾರೆ, ಸೆಪರೇಷನ್ ಆದ್ಮೇಲೆ ನಾನು ಇರ್ಬೇಕಾಗಿತ್ತು, ನಾನು ಹೊಂದ್ಕೋಬೇಕಾಗಿತ್ತು, ನಾನು ಆತರ ಇರ್ಬೇಕಾಗಿತ್ತು ಅಂತ ಹೇಳಿ ಸುಮ್ಮನೆ ಅನವಶ್ಯಕವಾಗಿ ಯೋಚನೆ ಮಾಡ್ತಾರೆ. ಇದನ್ನ ಮುಂಚೆನೆ ಮಾಡ್ಬೋದಾಗಿತ್ತಲ್ಲ, ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ. ಈ ಒಂದು ಸಮಸ್ಯೆಗಳು ವಿವಾಹದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಂಡು, ಮುಂದಿನ ಜೀವನವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನ ಮಾಡಿ ಮಾತನ್ನ ಆಡಿ. ಎಮೋಷನಲ್ ಮನಸ್ಸಿಗೆ ಬಂದಿದ್ದನ್ನ ಮಾತಾಡ್ಬೇಡಿ. ವ್ಯಕ್ತಿ ಸೂಟೇಬಲ್ ಅಂತೇಳಿ ಮದುವೆ ಆದ್ಮೇಲೆ ಕಂಡಿಡಿದಲ್ಲ, ಮುಂಚೆನೆ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿರ್ಬೇಕು, ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸಿರ್ಬೇಕು. ಅದ್ಬಿಟ್ಟು ಗಣಕೂಟ ಸಾಲಾವಳಿ ಅಂತೇಳಿ 18 ಬಂದ ತಕ್ಷಣ ಮದುವೆ ಮಾಡೋದು ತಪ್ಪಾಗುತ್ತೆ. ಪ್ರಾಪರ್ಟಿ ಖರೀದಿ ಆಗತ್ತೆ. ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕಿರುವಂತವ್ರಿಗೆ ಖಂಡಿತವಾಗಲು ಅವಕಾಶ ಬದುಕು ಬರುತ್ತೆ, ಅನಾಯಾಸವಾಗಿ ಆಗತ್ತೆ. ಅಪಾರ್ಟ್ಮೆಂಟ್ ತರ ರೆಂಟ್ ಪರ್ಪಸ್ಗೆ ಮನೆಗಳನ್ನ ಕಟ್ತಾ ಇರ್ತಾರೆ ಕೆಲವರು, ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ವೆಹಿಕಲ್ ಗಳನ್ನ ಖರೀದಿ ಮಾಡ್ಬೇಕು ಅಂತ ಇರ್ತಾರೆ, ಆ ವೆಹಿಕಲ್ ಗಳು ಒಳ್ಳೆ ರೇಟ್ಗೂ ಹೋಗ್ಬೋದು, ಪ್ಲಸ್ ಅವ್ರಿಗೆ ಹೊಸ ವೆಹಿಕಲ್ ಖರೀದಿನೂ ಬೇಗ ಉಂಟಾಗೋ ಸಾಧ್ಯತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ವೆಹಿಕಲ್ ಚೇಂಜ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ಬಂದು ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರಿಗೆ. ಎಗೇನ್ ಇಲ್ಲಿ ಬಂದು ಅಷ್ಟಮದಲ್ಲಿ ಕುಜಗ್ರಹ ಇರೋದ್ರಿಂದ ಪಿತ್ತಾರ್ಜಿತವಾಗಿರುವಂತಹ ಸ್ವತ್ತು ನಿಮಗೆ ಬರುವಂತ ಸಾಧ್ಯತೆ ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಅತಿ ಹೆಚ್ಚಾಗಿದೆ. ಈ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ತುಂಬಾ ಇಶ್ಯೂಸ್ ಇರುತ್ತೆ. ಬಟ್ ಇಲ್ಲಿ ಬಂದು ಬಹಳ ಅನಾಯಾಸವಾಗಿ ಈ ರಾಶಿಯವರಿಗೆ ಸಿಗಬಹುದು. ತುಂಬಾ ದಿನದಿಂದ ಪ್ರಯತ್ನ ಮಾಡಿ ಈಗ ಸಿಗುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಅಂತ ನಾವು ಹೇಳಬಹುದು. ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾಗಿದೆ. ಹೊಸ ಉದ್ಯೋಗ ಸಿಗಬಹುದು,
ವಿದೇಶದಲ್ಲಿ ಉದ್ಯೋಗ ಸಿಗ್ಬೋದು, ಗೌರ್ಮೆಂಟ್ ಜಾಬಿನ ಅವಕಾಶ ಸಿಗ್ಬೋದು, ಉದ್ಯೋಗದಲ್ಲಿ ಪ್ರಗತಿ. ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಹಲವಾರು ಇಂಟರ್ವ್ಯೂಸ್ ಕೊಟ್ಟಿರ್ತೀರ, ಮಲ್ಟಿಪಲ್ ಆಪರ್ಚುನಿಟೀಸ್ ಒಂದೇ ಸಲಕ್ಕೆ ಬರ್ಬೋದು. ಇನ್ನೊಂದ್ ಸಲ ಇರೋ ಜಾಬ್ ಅಲ್ಲಿ ನೀವು ಎಲಿವೇಟ್ ಆಗ್ಬಹುದು, ದೊಡ್ಡ ಪೊಸಿಷನ್ ಕೂಡ ಹೋಗುವಂತಹ ಸಾಧ್ಯತೆ ಇರುತ್ತೆ. ನವಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ನಿಮ್ಮ ತಂದೆಯರಿಗೆ ಹೆಚ್ಚು ಅಭಿವೃದ್ಧಿ ನೋಡ್ಬೋದು. ಅವ್ರು ಯಾವ್ದೊಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರು ಯಾವ್ದೊಂದು ವ್ಯವಹಾರ ಮಾಡ್ತಿರ್ತಾರೆ, ಅಲ್ಲಿ ನಿಮಗೆ ಅತಿ ಹೆಚ್ಚಾಗಿರುವಂತಹ ಅನುಕೂಲ ನಿಮಗೆ ಸಾಧ್ಯವಾಗುತ್ತೆ. ಆಮೇಲೆ 6ನೇ ಮನೆಯಲ್ಲಿರುವಂತಹ ರಾಹು ಗ್ರಹ ಶತ್ರುಗಳ ಮೇಲೆ ವಿಜಯ. ನಿಮಗೆ ಶತ್ರುಗಳು ಇರ್ತಾರೆ ಅನ್ಕೊಳ್ಳಿ, ಎಲ್ಲಾ ಫೀಲ್ಡ್ ಅಲ್ಲೂ ಶತ್ರುಗಳು ಇದ್ದೇ ಇರ್ತಾರೆ, ನಿಮ್ಮನ್ನ ಬೀಳಿಸ್ಬೇಕು ಅಂತೇಳಿ. ಅವರಿಂದ ನೀವು ಅವ್ರ ಮೇಲೆ ವಿಜಯ ಸಾಧಿಸುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಯಾಕೆಂದ್ರೆ ಸಡನ್ ಆಗಿ ಎಲ್ಲಿಂದಲೂ ಒಂದು ಅಮೌಂಟ್ ಬರೋ ಸಾಧ್ಯತೆ ಇದೆ ನಿಮಗೆ. ಯಾವ್ದಾವ್ದೋ ವ್ಯವಹಾರಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ತೊಡಗಿಸ್ಕೊಂಡಿದ್ದೀರಾ, ಆ ಬಿಸ್ನೆಸ್ ಗಳು ಯಾವುದೋ ಒಂದು ವ್ಯವಹಾರದಿಂದ ಹಣ ಬಂದು ಸಾಲ ಕಡಿಮೆ ಆಗುವಂತಹ ಸಾಧ್ಯತೆ ಕನ್ಯಾ ರಾಶಿ ಹುಟ್ಟಿದಂತವ್ರಿಗೆ ಇದೆ. ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಗೆ ಸಂಬಂಧಿಸಿದ್ದು.